10,000 ಕೊಟ್ಟು ಮೋಸ ಹೋಗಿದ್ದೀವಿ ನಾವು. ಪಂಚಕರ್ಮ ಟ್ರೀಟ್ಮೆಂಟ್ ನಮ್ದು ಈಗ 4 ದಿನಕ್ಕೆ ಒಂದ್ಸಲ ಬಂದು ಇವ್ರಿಗೆ ಮಸೈಜು ಎಕ್ಸಸೈಸು ಫಿಸಿಯೋಥೆರಪಿ ಎಲ್ಲ ಮಾಡ್ತೀವಿ. ಈ ಮಗು ಇವಾಗ ಈ ತರ ಇದೆ ಹೌದಾ, ಈ ಮಗು ನಮ್ ತರ ಆದ್ಮೇಲೆ ಈಗ ನೀವು ವಿಡಿಯೋ ಮಾಡ್ಕೊಂತ ಇದೀರಾ, ಆಗೊಂದು ವಿಡಿಯೋ ಹಾಕಿ ಪಂಚಾಯತಿಯಿಂದ ನಮ್ಗೊಂದು ಲೆಟರ್ ಕೊಡ್ಬೇಕು. ಆಗ ಈ ಮಗುವಿನಿಂದ ಇಲ್ಲಿ 10 ಮಂದಿಗೆ ಗೊತ್ತಾಗುತ್ತೆ. ಈಗ ನಿಮ್ಗೆ ಮೆಡಿಸಿನ್ಸ್ ಬರ್ಕೊಟ್ಟಿರೋದಕ್ಕೆ 16,300 ರೂಪಾಯಿ ಆಗಿದೆ. 10,000 ರೂಪಾಯಿ ನೀವು ಕಟ್ತಾ ಇದೀರಾ, ಇನ್ನು 6,300 ರೂಪಾಯಿ ನಿಮ್ ಕಡೆ ಇರುತ್ತೆ. ಈ ಮಗು ಗುಣ ಆದ್ಮೇಲೆ ಇನ್ನ ಒಂದು 500-1,000 ಹೆಚ್ಚಾಗಿ ಕೊಡ್ಬೇಕು ನೀವು ನೋಡಿ. 20 ವರ್ಷ ದಾಟಿದ್ಮೇಲೆ ಈ ತರ ಆಗತ್ತೆ, ಮತ್ತು ಅದನ್ನ ಈ ತರ ಮಾಡಬಹುದು. ಈಗಿದೆ ನಿಮ್ ಮಗಳ ಪ್ರಾಬ್ಲಮ್. 20 ದಿನದಲ್ಲಿ ಏನು ರಿಸಲ್ಟ್ ಬಂದಿಲ್ಲ ಅಂದ್ರೆ ನೀವು 10,000 ರೂಪಾಯಿ ನಿಮ್ಗೆ ವಾಪಸ್ ಕೊಡ್ತೀವಿ. ನೋಡಿ ಯಾವ ತರ ಬಕ್ರ ಮಾಡ್ತಿದ್ದಾನೆ ಅಂದ್ರೆ ಅವ್ನು ಹೇಳಿದಕ್ಕೆಲ್ಲ ಹ್ಞೂ ಅಂತಿದೀವಿ ಅಷ್ಟೇ ನಾವು. ಬೈಟ್ ಡೀಟೇಲ್ ಇದು ಸೆಂಟ್ರಲ್ ಗವರ್ಮೆಂಟ್ ಇಂದ ನಮ್ ಲೈಸೆನ್ಸ್ ಇದು ನನ್ನ ಸರ್ಟಿಫಿಕೇಟ್ ತಗೊಳ್ಳಿ. ಇದೆಲ್ಲ ಫೇಕು, ಇದೆಲ್ಲ ಸ್ಕ್ಯಾಮು, ಈ ತರ ಮತ್ತೆ ಯಾರಿಗೂ ಆಗ್ಬಾರ್ದು. ಇವ್ನು ಏನೇನ್ ID ಪ್ರೂಫ್ ಕೊಟ್ಟವನು ಎಲ್ಲ ಫೇಕು ಗೈಸ್. ಏನು ಮಾಡಕ್ಕಾಗಲ್ಲ ಇವಾಗ ನಮ್ ಕೈಯಲ್ಲಿ. ಅದಕ್ಕೆ ಹೋಗ್ಬಿಟ್ಟು ಇರ್ಲಿ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಆ ದುಡ್ಡು ವಾಪಸ್ ಬರುತ್ತೋ ಬರಲ್ವೋ ಗೊತ್ತಿಲ್ಲ, ಬಟ್ ಇದು ಮಾತ್ರ ಯಾರಿಗೂ ಮತ್ತೆ ರಿಪೀಟ್ ಆಗ್ಬಾರ್ದು ಅಂತ ನಾನು ಈ ವಿಡಿಯೋ ಹಾಕ್ತಿದ್ದೀನಿ. ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವು ಬೈಕೊಂಡ್ರು ಪರವಾಗಿಲ್ಲ, ಇವ್ರೇನ್ ಅನ್ಎಜುಕೇಟೆಡ್ಸಾ ಅಂತ. ಇವ್ರು ಬಂದ ಮೇಲೆ ಫುಲ್ ಬ್ಲಾಂಕ್, ಅವ್ನು ಏನ್ ಹೇಳ್ತಾನೋ ಅದಕ್ಕೆ ಹ್ಞೂ ಅಂತೀವಿ ಅಷ್ಟೇ. ನೀವು ನಿಜವಾಗ್ಲೂ ಅಮೌಂಟ್ ಕೊಡೋ ತರ ಫುಲ್ಲು ಮೈಂಡ್ ವಾಶ್ ಮಾಡಿಬಿಟ್ಟು ಅಮೌಂಟ್ ಈಸ್ಕೊಳ್ಳೋವರೆಗೂ ಹೋಗಲ್ಲ ಇವನು. ಫುಲ್ಲು ಬ್ಲ್ಯಾಂಕ್ ಆಗಿರ್ತೀವಿ ನಾವು. ಅವಾಗ ಏನಾಗುತ್ತೆ ಅಂತ ಗೊತ್ತೇ ಆಗಲ್ಲ. ನಾನು ಫಸ್ಟ್ ಟೈಮು ಪೊಲೀಸ್ ಸ್ಟೇಷನಲ್ಲಿ ಕೂತ್ಕೊಂಡು ಕಂಪ್ಲೇಂಟ್ ಬರೀತಿದ್ದೀನಿ. ನಾನು ನಿಜವಾಗ್ಲೂ ನನಗೆ ಅಳು ಬರ್ತೈತೆ ಗೈಸ್. ನೋಡೋಣ, ಅಮೌಂಟ್ ಸಿಗೋದಂತೂ ಡೌಟು, ಬಟ್ ಯಾರು ಈ ಥರ ಮೋಸ ಹೋಗಬೇಡಿ ಅಷ್ಟೇ.